ಪಾಪ ಕಾರ್ಯಗಳಲ್ಲಿ ಅವನನ್ನ ಪ್ರವೃತ್ತಿಯನ್ನು ಮಾಡುವುದರಿಂದ ಏನು ಆತ್ಮೀಯತೆ ಪಾಪ ಕಾರ್ಯ. ಈ ಸುಭಾಷಿತಕಾರ ಅಂದ್ರೆ ದುರ್ಜನ ಸಂಸರ್ಗಂ ತ್ಯಜ ಸರ್ವಭೂತ ಹಿತೇ ರತಾಃ ಸಾಧವಃ. ಸರ್ವಭೂತ ಹಿತೇ ರತಾಃ ಸರ್ವಭೂತ ಹಿತೇ ರತಾಃ. ಬುದ್ಧಿ ಅವನಿಗೆ ಉಂಟಾಗೋದಿಲ್ಲ. ನಿಷಿದ್ಧ ಕ್ರಿಯಾಜನ್ಯಂ ಪಾಪ ನಿಷಿದ್ಧ ಕ್ರಿಯಾ ಪ್ರಸಾದಯತಿ. ಮನಸ್ಸು ಸಾಧುಗಳ ಸಂಘವನ್ನ ಮಾಡುವುದರಿಂದ ಮನಸ್ಸು ಸದಾ ಏನಾಗಿರ್ತದೆ? ಪ್ರಸನ್ನವಾಗಿರ್ತದೆ. ಅಷ್ಟೇ ಅಲ್ಲದೆ ದಿಕ್ಷು ಕಲೋತಿ ಕೀರ್ತಿ. ಸಾಧುಗಳ ಸಂಘವನ್ನ ಮಾಡುವ ಹೇಳ್ಯಾರ ಮಹಾತ್ಮರು, ಸತ್ಸಂಗತಿ ಕಿನ್ನ ಕರೋತಿ ಪುಂಸಾ ಪುಂಸಾಂ ಸತ್ಸಂಗತಿ ಕಿನ್ನ ಕರೋತಿ. ಸಾಧು ಸಮಾಗಮಂ ಭಜ. ಇನ್ನೂ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಸಾಧುಗಳ ಸಂಘವನ್ನ ಮಾಡುವುದರಿಂದ ಇವರಿಗೆ ಏನು ಉಂಟಾಗುತ್ತದೆ ಅಂತ ಕೇಳಿದ್ರೆ, ಈಗಾಗಲೇ ಇದು ಅಂತ ಏನು ಹೇಳಿದ್ರಲ್ಲ, ನಾಶವಾಗಲಾರದೇ ಇರುವಂತ ಆಭರಣ ಯಾವುದು ಅಂತ ಕೇಳಿದಾಗ ಮುಂದೆ ಹೇಳಿದ್ರೆ ಅವರಲ್ಲಿ ವಿದ್ಯಾ ಅಂತ ಹೇಳಿ. ಸಾಧುಗಳ ಕೈ ವಿದ್ಯೆ 64 ವಿದ್ಯೆಗಳನ್ನ ಕಲಿತರೂ ಕೂಡ ನಾರದ ಮಹರ್ಷಿ 64 ವಿದ್ಯೆಗಳನ್ನ ಬಲ್ಲಂತವನಾಗಿದ್ದ. ಆದರೂ ಕೂಡ ನಾರದರಿಗೆ ಏನು ಉಂಟಾಗಲಿಲ್ಲ? ಶಾಂತಿ ಉಂಟಾಗಲಿಲ್ಲ. ಏನು ಬರಲಿಕ್ಕೆ ಓದಲಿಕ್ಕೆ ಬಹಳ ಚೆನ್ನಾಗಿ ಮಾತಾಡಿದ ಅಂತಂದ್ರೆ ಅದಕ್ಕೆ ವಿದ್ಯಾ ಅಂತೇನು ಅಂತ ಕೇಳಿದ್ರೆ, ವಿದ್ಯಾನಾಮ ಪುರುಷಾರ್ಥ ಸಾಧನಂ ವಿದ್ಯಾ. ಮೋಕ್ಷಾರ್ಥೇಷು ಪರಮ ಪುರುಷಾರ್ಥೇಷು ಮೋಕ್ಷ ಏವ ಪರಮ ಪುರುಷಾರ್ಥ. ಇಹ ಖಲು ಧರ್ಮಾರ್ಥ ಕಾಮ. ಧರ್ಮ ಅರ್ಥ ಕಾಮ ಏನಿದೆಯಲ್ಲ ಇವು ಗೌಣ. ಯಾವುದಕ್ಕ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರೆ ಮೋಕ್ಷಾಖ್ಯೇಷು. ಮೋಕ್ಷ ಏವ ಪರಮ ಪುರುಷಾರ್ಥ. ಯಾವ ಮೋಕ್ಷ ಪರಮ ಪುರುಷಾರ್ಥವಾಗಿರುವಂತ ಮುಕ್ತ ಸ್ಥಿತಿಯಲ್ಲಿ ನಾವಿರಬೇಕಾದರೆ ನಮಗೆ ಯಾರ ಭಜ? ಸಾಧುಗಳ ಸಂಘ. ಆ ಸಾಧುಗಳು ಎಂತ ವಿದ್ಯೆಯನ್ನು ನಮಗೆ ಹೇಳಿಕೊಡ್ತಾರೆ ಅಂತಂದ್ರೆ ಬ್ರಹ್ಮವಿದ್ಯೆಯನ್ನ ಹೇಳಿಕೊಡ್ತಾರೆ. ಆ ಬ್ರಹ್ಮವಿದ್ಯೆ ನಮಗೆ ಪ್ರಾಪ್ತಿಯಾಗುತ್ತದೆ ಸಾಧುಗಳ ಸಂಘವನ್ನ ಮಾಡುವುದರಿಂದ. ಅದಕ್ಕಾಗಿ ಭಗವಂತ ಕೂಡ ಏನು ಹೇಳ್ತಾರೆ ಅಂತಂದ್ರೆ, ಈ ಯಾವ ವಿದ್ಯಾ ಬಗ್ಗೆ ರಾಜವಿದ್ಯಾ ರಾಜಗುಹ್ಯಂ ಇದಂ ಪವಿತ್ರಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ರಾಜಗೋಲಂ ರಾಜಗುಹ್ಯಗಳ ಸಂಘದಿಂದ ನಮಗೇನು ಪ್ರಾಪ್ತಿಯಾಗುತ್ತೆ? ವಿದ್ಯಾ ರಾಜವಿದ್ಯಾ ವಿದ್ಯೆ ನಮಗೆ ಸಾಧುಗಳ ಸಂಘದಿಂದ ಉಂಟಾದ
ಪ್ರತ್ಯಕ್ಷಾವಗಮಂ. ಪ್ರತ್ಯಕ್ಷಂ ನಾಮ ಅಪರೋಕ್ಷ. ಅಪರೋಕ್ಷಿ ಅಪರೋಕ್ಷವಾಗಿ ನಮಗೇನಾಗುತ್ತದೆ? ಸುಸುಖಂ. ತಡ್ರಿ ಸರ್, ಒಂದೇ ನಿಮಿಷ ತಡ್ರಿ. ನಮಸ್ಕಾರ. ಇಲ್ಲಿ 3 ದಿನಗಳವರೆಗೆ ಆಧ್ಯಾತ್ಮಿಕ ಶಿಬಿರ ನಡೀತಾ ಇದೆ. ಈ ಆಧ್ಯಾತ್ಮಿಕ ಶಿಬಿರ ನಮ್ಮ ಶ್ರೀಪುತ್ರ ಮಹಾಸ್ವಾಮಿಗಳು, ಅಭಿನವ ಶ್ರೀಪುತ್ರ ಮಹಾಸ್ವಾಮಿಗಳು ಎಲ್ಲರೂ ವಿದ್ಯಾವಂತರಾಗಬೇಕು, ಆಧ್ಯಾತ್ಮಿಕದಲ್ಲಿ ವಿದ್ಯಾವಂತರಾಗಬೇಕನ್ನತಕ್ಕಂಥ ಅವ್ರಿಗೆ ಉತ್ಕಟ ಆಸೆ ಇತ್ತು. ಅದರಂತೆ ಅವರು ಎಲ್ಲ ರೀತಿಯ ಒಂದು ವಿದ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸಮ್ಮೇಳನ ಅನ್ಬೇಕಿಲ್ಲಿ 3 ದಿನಗಳವರೆಗೆ ಜನವರಿ 21, 22, 23 ಪ್ರತಿ ವರ್ಷವೂ ಕೂಡ ಇಲ್ಲಿ ಆಧ್ಯಾತ್ಮಿಕ ಶಿಬಿರವನ್ನು ನಡೆಯುತ್ತದೆ. ಇಲ್ಲ ಜ್ಞಾನದಾಸೋಹ ಜೊತೆಗೆ ಇಲ್ಲಿ ವಿದ್ಯಾದಾಸೋಹ ಮತ್ತು ವಿವಿಧ ಸ್ಥಳಗಳಿಂದ, ಕರ್ನಾಟಕದ ಮೂಲೆಗಳಿಂದ ಮತ್ತು ದೇಶದ ಮೂಲೆಗಳಿಂದ ಬೇರೆ ಬೇರೆ ಸ್ವಾಮೀಜಿಗಳು ಬಂದಿರ್ತಾರೆ. ಅವರ ಒಂದು ಆಧ್ಯಾತ್ಮಿಕ ಮಾತುಗಳನ್ನು ಕೇಳುವುದೇ ಒಂದು ಸಂತೋಷದಾಯಕ ವಿಷಯ. ಜೊತೆಗೆ ಈ ಆಧ್ಯಾತ್ಮಿಕ ಶಿಬಿರಗಳಿಂದ ನಮ್ಮ ಸಂಸ್ಕೃತಿ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ಸಂಸ್ಕೃತಿ ಇಲ್ಲವಾಗ್ತಾ ಇದೆ ಮಕ್ಕಳಿಗಾಗಲಿ. ಆಮೇಲೆ ಇಲ್ಲಿ ಹೆಣ್ಮಕ್ಳು ಭಾಳ ಜನ ಬಂದಿದ್ದಾರೆ. 3 ದಿನ ಬರಬೇಕಾದ್ರೆ ನಮ್ಮ ಅಜ್ಜವರು ನಮಗೆ ಹಾಕಿಕೊಟ್ಟಂಥ ಒಂದು ಇದು ಅಂತ ಹೇಳಬೇಕು. ನಮಸ್ಕಾರ. ಇಲ್ಲಿನ ವೈಶಿಷ್ಟ್ಯತೆ ಅಂತಂತಂದ್ರೆ ನಮ್ಮ ಅಜ್ಜವ್ರದ್ದು ಆಸೆ ಇತ್ತು, ಶ್ರೀಪುತ್ರದ್ದು. ಅದನ್ನು ಸಿದ್ಧಾರೂಢ ಅಪ್ಪಗಳವರು ನಡೆಸ್ಕೊಂಡು ಬಂದರು, ಪರಿಪೂರ್ಣ ಮಾಡಿದರು. 12 ಜ್ಯೋತಿರ್ಲಿಂಗಗಳದಾವು, ಆಮೇಲೆ ಉಪ್ಪು ಚಿತ್ರಗಳದಾವು. ಎಲ್ಲನೂ ನೋಡಿದ್ರೆ ಒಂದೊಂದು ಆರ್ಟ್ ಗ್ಯಾಲರಿ ಮಾಡಿದ್ದಾರೆ. ಒಂದೊಂದು ಉಪ್ಪು ಚಿತ್ರಗಳನ್ನು ನೋಡಿದ್ರೆ ಒಂದೊಂದು ಕಥೆಯನ್ನೇ ಹೇಳ್ತಾವೆ. ಶಂಕರಾಚಾರ್ಯರಾಗಿರ್ಬೋದು ಅಥವಾ ಮಧ್ವಾಚಾರ್ಯರದು, ರಾಮಾನುಜಾಚಾರ್ಯರು, ಅನುಭವ ಮಂಟಪ ಎಲ್ಲರದ್ದು ಒಂದು ಇದು ನೋಡಲಿಕ್ಕೆ ಎಲ್ಲವನ್ನೂ ನೋಡಲಿಕ್ಕೆ ಸಿಗ್ತದೆ. ಜೊತೆಗೆ ಇದು ಎಲ್ಲ ಕರ್ನಾಟಕದ ಜನರಿಗೆ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಬನ್ನಿ ಒಮ್ಮೆ ಹುಬ್ಬಳ್ಳಿಗೆ ಬಂದರೆ ಸಿದ್ಧಾರೂಢ ಪಕ್ಕದಲ್ಲಿ ಅಭಿನವ ನಗರದಲ್ಲಿ ಶಾಂತಾಶ್ರಮ ಇದೆ. ಎಲ್ಲರೂ ನೋಡಿ ಆನಂದಿಸಿ. ಥ್ಯಾಂಕ್ ಯು.
ಮಠದ ನಾವು ಬಿಜಾಪುರದವರು. ಇಲ್ಲಿ ಆಧ್ಯಾತ್ಮ ಶಿಬಿರ 3 ದಿನ 21, 22, 23 3 ದಿನ ವರ್ಷ ಆಧ್ಯಾತ್ಮ ಶಿಬಿರ ನಡೀತದೆ. ನಾವೆಲ್ಲರೂ ಬಿಜಾಪುರದಿಂದ ಒಂದು 50 ಜನ ಬಂದಿದ್ದೀವಿ. ಅಂದರೆ ಇಷ್ಟೇ ಬರೋದಿಲ್ಲ, ಜಾಸ್ತಿನೂ ಬಂದಿರ್ತದೆ. ಮತ್ತು ಡೈಲಿ ಮುಂಜಾನೆ, ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಟೈಮ್ ಕಾರ್ಯಕ್ರಮ ಇರ್ತದೆ. ಅಗದಿ ಅಚ್ಚುಕಟ್ಟಾಗಿ ನಡೀತದೆ. ಇವತ್ತು ಮುಂಜಾನೆ ಬೆಳಗ್ಗೆ ಧ್ವಜಾರೋಹಣದಿಂದ ಚಾಲೂ ಆಯಿತು ಕಾರ್ಯಕ್ರಮ. ಮುಂದೆ ಪ್ರವಚನ ಮಧ್ಯಾಹ್ನ ಮುಗಿತು. ಸಾಯಂಕಾಲ ಪ್ರವಚನ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಊಟನೂ ಸರಿಯಾಗಿರ್ತದೆ, ಪ್ರವಚನನೂ ಇರ್ತದೆ. ಸ್ವಚ್ಛತೆ ಮತ್ತು ಶಿಸ್ತು ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ನಮ್ಮ ಅಭಿನವ ಶಿವಪುತ್ರ ಸ್ವಾಮೀಜಿಯವರು ಮೊದಲು ಇದನ್ನೆಲ್ಲ ನಡೆಸ್ಕೊಂಡು ಬಂದಾರೆ. ಈಗ ಹಂಗೇನೆ ಅಭಿನವ ಸಿದ್ಧಾರೂಢರು ಅದೇ ರೀತಿಯಾಗಿ ಒಳ್ಳೆ ಅಚ್ಚುಕಟ್ಟಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೇ ನನ್ನ ಸಮಸ್ತ ಕರ್ನಾಟಕದ ಜನತೆಗೆ ಏನು ಹೇಳ್ತೀರಿ? ಮತ್ತೆ ಜನತೆಗೆ ಈ ಥರ ಅಧ್ಯಾತ್ಮ ಶಿಬಿರ ಒಂದು ಮಾದರಿ ಆಗಲಿ. ಎಲ್ಲರೂ ಈಗ ಟಿ ವಿ ಅದು ಇದು ನೋಡ್ತಾರಲ್ಲ, ಟಿ ವಿ ನೋಡೋ ಬದಲು ಒಂಥರ ಶಿಬಿರದ್ದು ಒಂಥರ ಚೇಂಜ್ ಅನ್ನಿಸ್ತದೆ. ಒಂದು ಜ್ಞಾನ ದಾಸೋಹ ಥರ ಅನ್ನ ದಾಸೋಹ ಹೆಂಗಿರ್ತದಲ್ಲ ಹಂಗೆ ಜ್ಞಾನ ದಾಸೋಹ ನಡೀತೈತಿ ಇಲ್ಲಿ. ಎಲ್ಲರೂ ಈ ಥರ ಬರೀ ಟಿ ವಿ ನೋಡಿ ಟಿ ವಿ ಒಳಗೆ ಮಗ್ನಾಗೋರ್ಕಿಂತ ಒಂಥರ 3 ದಿನ ಚೇಂಜ್ ಅನ್ನಿಸ್ತದೆ. ಎಲ್ಲ ಬೇರೆ ಬೇರೆ ಕಡೆಯಿಂದೆಲ್ಲ ಸ್ವಾಮೀಜಿಯವರೆಲ್ಲ ಬಂದಿರ್ತಾರೆ. ಅವರೆಲ್ಲ ಪ್ರವಚನವನ್ನು ಕೇಳಬೇಕು. ಮಕ್ಕಳಿಗೂ ಅದನ್ನು ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೋದರೆ ಇದು ಮುಂದೆ ಸಂಸ್ಕಾರ ಬೆಳಿತೈತಿ. ನೀವು ಎಲ್ಲರೂ ಬಂದು ಈ ಶಿಬಿರದೊಳಗೆ ಭಾಗಿಯಾಗ್ರಿ. ವರ್ಷ ಇದು 21, 22, 23 ತಾರೀಕಿಗೆ ಜನವರಿ 21, 22, 23ಕ್ಕೆ ನಡೀತದೆ. ಮತ್ತು ಎಲ್ಲರೂ ಪ್ರತಿ ವರ್ಷ ಜನವರಿ 21, 22, 23 ಭಾಗಿಯಾಗ್ರಿ ಅಂತೇಳಿ ಮಾತು ಆಯ್ತು. ಅಷ್ಟೇ. ಸಿದ್ಧಾರೂಢರ ಮೋತಿ ತಿಂದವ್ರು ಬಂದಿತ್ತು ಬೂತಿ. ಪದ ತೇರಿನ ಒಳಗ ನೋಡ, ಪದ ತೇರಿನ ಒಳಗ ನೋಡ, ಪಾಠಶಾಲೆ ಒಳಗ ನೋಡ, ಪಾಠಶಾಲೆಯೊಳಗ ನೋಡ, ಸಮಾಧಿ ಮಂದಿರ ಒಳಗ ನೋಡ, ಸಮಾಧಿ ಮಂದಿರದೊಳಗ ನೋಡ, ಎಲ್ಲೆಲ್ಲಿ ತಾನೇ ನಿಂತಾರ ನೋಡ, ಎಲ್ಲೆಲ್ಲಿ ತಾನೇ ನಿಂತಾನ ನೋಡ. 6 ಮೂರು ಮೀರಿದಂತ ಆರುಡ ಬಂಧನ ನೋಡ ನೋಡ, 6 ಮೂರು ಮೀರಿದಂಥ ಆರುಡ ಬಂಧನ ನೋಡ ನೋಡ. ದೇಶ ಉದ್ಧಾರ ಮಾಡುವಂತ ಸಿದ್ಧ ಬಂಧನ ನೋಡ ನೋಡ, ದೇಶ ಉದ್ಧಾರ ಮಾಡುವಂಥ ಸಿದ್ಧ ಬಂಧನ ನೋಡ ನೋಡ. ಸಾಧು ಬಂಧನ ನೋಡ ತಂಗಿ, ಸಿದ್ಧ ಬಂಧನ ನೋಡ ನೋಡ. ಸಾಧು ಬಂಧ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚೋ ನಮ್ಮ ಕೂಡಲ ಸಂಗಮ ದೇವ. ಇವನಾರವನೆಂದೆನಿಸಯ್ಯ, ಇವನಮ್ಮವನೆಂದೆನಿಸಯ್ಯ. ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ದಯವಿಲ್ಲದ ಧರ್ಮ ಬಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ನೋಡಿ ಸರ, ಇದು ಸದ್ಗುರು ಸಿದ್ಧಾರೂಢರ ಪರಮ ಶಿಷ್ಯರಾದ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರ ಶಾಂತಾಶ್ರಮದ ಇದು ಒಂದು ಸ್ಥಾನ. ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಯಾರು? ನಮ್ಮ ಅಭಿನವ ಶಿವಪುತ್ರ ಸ್ವಾಮೀಜಿಯವರ ಸಂಕಲ್ಪದಂತೆ ಅಭಿನವ ಸಿದ್ಧಾರೂಢ ಸ್ವಾಮೀಜಿಯವರು ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿ ಒಂದು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ್ದಾರೆ.
ಇಲ್ಲಿ ಈ ಮಠದ ಆಸ್ತಿ ಭಕ್ತರೇ ಈ ಮಠದ ಆಸ್ತಿ. ಈ ಮಠಕ್ಕೆ ಬೇರೆ ಇನ್ನೂ ಬೇರೆ ಸ್ಕೂಲ್ಗಳು ಶಿಬಿರ ಅಂತೇಳಿ ಮಾಡ್ತಾರೆ. 3 ದಿನದ ಕಾರ್ಯಕ್ರಮ. 3 ದಿನ ಹೆಂಗಿರ್ತೈತೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಯ್ತು ಅಂದ್ರೆ ಅರ್ಧ ಗಂಟೆ ಸ್ತೋತ್ರ ಹಾಗೂ ಭಜನ, ಆಮೇಲೆ ಪ್ರಸಾದ ಅಂದರೆ ಟಿಫಿನ್ ಆದ ನಂತರ ಮತ್ತೆ 2 ತಾಸು ಪ್ರವಚನ, ಮತ್ತು ಆ ನಂತರ ಅಲ್ಪೋಪಹಾರ ಅಂದರೆ ಹೆಂಗಿರ್ತೈತೆ ಅಂದ್ರೆ ನಮ್ಮ ಅಜ್ಜಾರದ ಅಭಿನವ ಶಿವಪುತ್ರ ಸ್ವಾಮೀಜಿಯವರು ಒಂದು ಸಿಸ್ಟಮೆಟಿಕ್ ಕೆಲಸ ಅವರು ಒಟ್ಟಾರೆ ಶಿಸ್ತನ್ನು ಪಾಲನೆ ಮಾಡೋಂಥ ಭಕ್ತರಿಗೆ ದಾರೆ ಎರೆದಿದ್ದಾರೆ. ಯಾವ ರೀತಿ ದಾರೆ ಎರೆದಿದ್ದಾರೆ ಅಂದರೆ ಕುಂತಲ್ಲೇ ಅವರಿಗೆ ಪ್ರಸಾದ ಹೋಗಬೇಕು, ಕುಂತಲ್ಲೇ ನೀರು, ಕುಂತಲ್ಲೇ ಚಹಾ, ಈ ಥರ ಇಲ್ಲೊಂದು ಅಭಿನವ ಶಿವಪುತ್ರ ಸ್ವಾಮೀಜಿಯವರ ಸಂಕಲ್ಪದಂತೆ ಅವರು ನಮ್ಮನ್ನು ಅಗಲಿದರೂ ಇನ್ನೂ ಅವರ ಸಂಕಲ್ಪದಂತೆ ಇಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಜನವರಿ 21, 22, 23 ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಆರೂಢ ಜ್ಯೋತಿ ಅಧ್ಯಾತ್ಮ ಶಿಬಿರವನ್ನು ಹಮ್ಮಿಕೊಂಡು ಇಲ್ಲಿ ಭಕ್ತರೇ ಸಂಘದಿಂದ ನಮಗೇನು ಪ್ರಾಪ್ತಿಯಾಗುತ್ತೆ? ಭಕ್ತರಿಂದಲೇ ಎಲ್ಲ ಈ ಕಾರ್ಯಕ್ರಮಗಳು ಯಥಾಸಾಂಗವಾಗಿ ಆರೂಢ ಜ್ಯೋತಿ ಅಭಿನವ ಶಿವಪುತ್ರ ಸ್ವಾಮೀಜಿಯವರ ಸಂಕಲ್ಪದಂತೆ ಯಥಾಸಾಂಗವಾಗಿ ನಡೆಯುತ್ತಾ ಬಂದು ಹೀಗೆ ಮಧ್ಯಾಹ್ನ 1 ಟೈಮ್ ಅಲ್ಪೋಪಹಾರ, ಆಮೇಲೆ ಮಧ್ಯಾಹ್ನ 1:30 ಗಂಟೆಗೆ ಪ್ರಸಾದ, ಆಮೇಲೆ ಮತ್ತೆ 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ, ಆ ನಂತರ 5:05 ಮತ್ತೆ ಅಲ್ಪೋಪಹಾರ ಸ್ನ್ಯಾಕ್ಸ್ ರೂಪದಲ್ಲಿ ಅವರ ಕುರಿತಲ್ಲೇ ಪ್ರಸಾದ ವ್ಯವಸ್ಥೆ ಮಾಡುತ್ತಾರೆ. ಮತ್ತು 9 ಗಂಟೆಗೆ ಸಮಸ್ತ ಭಕ್ತರ ಒಂದು ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ಸದ್ಭಕ್ತಾದಿಗಳು ಇಲ್ಲೇ ಇಳಿಯಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ನಮ್ಮ ಆರೂಢ ಜ್ಯೋತಿ ಅಭಿನವ ಶಿವಪುತ್ರ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಎಲ್ಲ ಭಕ್ತರು ಇಲ್ಲೇ ಇರುತ್ತಾರೆ. ಎಲ್ಲರೂ ಸಹ ಸಂತೋಷದಿಂದ 3 ದಿನಗಳ ಕಾಲ ಇಲ್ಲಿ ಆರೂಢ ಜ್ಯೋತಿ ಅಧ್ಯಾತ್ಮ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಸಹ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 3 ದಿನ ಎಲ್ಲ ಭಕ್ತರು ಸೇವಾದಿಗಳನ್ನು ಮಾಡಿ ಸಂತೋಷದಿಂದ ಶ್ರೀಗಳ ಕೃಪೆಗೆ ಪಾತ್ರರಾಗುತ್ತಾರಂತ ನಾನು ಇಚ್ಛಿಸುತ್ತೇನೆ.
ತೇರಿನ ಒಳಗ ನೋಡ ಪಾಠಶಾಲೆ ಒಳಗ ನೋಡ ಪಾಠಶಾಲೆಯೊಳಗ ನೋಡ ಸಮಾಧಿ ಮಂದಿರ ಒಳಗ ನೋಡ ಸಮಾಧಿ ಮಂದಿರದೊಳಗ ನೋಡ ಎಲ್ಲೆಲ್ಲಿ ತಾನೇ ನಿಂತಾರ ನೋಡ ಎಲ್ಲೆಲ್ಲಿ ತಾನೇ ನಿಂತಾನ ನೋಡ ಆರೋ ಮೋರೋ ಮೀರಿದಂತ ಆರುಡ ಬಂಧನ ನೋಡ ನೋಡ ಆರು ಮೂರು ಮೀರಿದಂಥ ಆರುಡ ಬಂಧನ ನೋಡ ನೋಡ ದೇಶ ಉದ್ಧಾರ ಮಾಡುವಂತ ಸಿದ್ಧ ಬಂದ